ಕೆಎಸ್ಆರ್ಟಿಸಿ ಎಂಡಿ ಆದೇಶಕ್ಕೆ ಯಾವುದೇ ಬೆಲೆ ಇಲ್ಲವಾ ಅನ್ನುವಂಥ ಪ್ರಶ್ನೆ ಎದುರಾಗಿದೆ. ಯಾಕಂತ ಹೇಳಿದ್ರೆ ಮಾತೃ ಇಲಾಖೆಗೆ ಮರಳೋದಕ್ಕೆ ನೌಕರರು ಬೃಹತ್ ಕಳ್ಳಾಟ ಮಾಡ್ತಾ ಇದ್ದಾರೆ. ಸಾರಿಗೆ ನಿಗಮ ಬೇಡ, ಎರವಲು ಸೇವೆಯೇ ನಮಗಿಷ್ಟ ಅಂತ ಹೇಳ್ತಾ ಇದ್ದಾರಂತೆ. ಅಕ್ರಮ್ ಪಾಷಾ ಆದೇಶಕ್ಕೂ ಜಗ್ತಾ ಇಲ್ವಾ ಹಾಗಾದ್ರೆ ಪ್ರಭಾವಿ ನೌಕರರು? ಕೆಎಸ್ಆರ್ಟಿಸಿ ಎಂಡಿ ಆದೇಶಕ್ಕೆ ಸುಧೀಶ್ ಕಿರಣ್ ಡೋಂಟ್ ಕೇರ್ ಅಂತ ಇದ್ದಾರಂತೆ. ಕೌಶಲ್ಯಾಭಿವೃದ್ಧಿ ನಿಗಮದಲ್ಲಿಯೇ ಠಿಕಾಣಿಯನ್ನ ಹೂಡ್ಬಿಟ್ಟಿದ್ದಾರೆ ಸಾರಿಗೆ ನೌಕರರು. ತಮ್ಮ ಮಾತೃ ಸೇವೆ ಯಾವುದು, ಈ ಸಾರಿಗೆ ನೌಕರರ ಕೆಲಸ ಏನಿರುತ್ತೆ, ಈ ಸಾರಿಗೆ ಡಿಪಾರ್ಟ್ಮೆಂಟ್. ಆದರೆ ಮಾತೃ ಇಲಾಖೆಗೆ ಮರಳೋದಕ್ಕೆ ಇಷ್ಟೊಂದು ಹಿಂದೇಟಾಗ್ತಾ ಇರೋದು ಯಾಕೆ ಎನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗಿದೆ. ಒಂದು ಕಡೆ ಆದೇಶ ಇದ್ರೂ ನೌಕರರನ್ನ ಬಿಡುಗಡೆ ಮಾಡ್ತಾ ಇಲ್ಲ ಕೌಶಲಾಭಿವೃದ್ಧಿ ನಿಗಮ. ಕೆಎಸ್ಆರ್ಟಿಸಿ ನೌಕರರ ಸುತ್ತಾ ಇದೆ ಇದೀಗ ಎರವಲು ವಿವಾದ. ನೌಕರರ ಅವಧಿ ಮುಕ್ತಾಯವಾದಂಥ ಕಾರಣ ಇವರೆಲ್ಲರೂ ಮಾತೃ ಇಲಾಖೆಗೆ ವಾಪಸ್ ಆಗಬೇಕಾಗಿತ್ತು. ಈ ಒಂದು ಆದೇಶವನ್ನು ಕೂಡ ಕೊಡಲಾಗಿದೆ. 2022ರಲ್ಲಿ ಕೌಶಲಾಭಿವೃದ್ಧಿ ನಿಗಮಕ್ಕೆ ಎರವಲು ಸೇವೆಯಡಿ 12 ನೌಕರರ ವರ್ಗ ಅಕ್ರಮ್ ಪಾಷಾ ಆದೇಶವನ್ನು ಮಾಡಿದ್ರು. ಈ ಮೇರೆಗೆ 10 ನೌಕರರು ಕೆಎಸ್ಆರ್ಟಿಸಿಗೆ ವಾಪಸ್ ಆದರೆ ಈ ಸುಧೀಶ್ ಹಾಗೂ ಕಿರಣ್ ಕುಮಾರ್ ಎಂಬುವವರಿದ್ದಾರಲ್ಲ, ಇವರಿಬ್ಬರು ಮಾತ್ರ ತಮ್ಮ ಮಾತೃ ಸಂಸ್ಥೆಗೆ ಮಾತೃ ನಿಗಮಕ್ಕೆ ಬರೋದಕ್ಕೆ ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ ಎನ್ನುವಂಥ ವಿಚಾರ ಇದೀಗ ಗೊತ್ತಾಗ್ತಾ ಇದೆ. ಹಾಗಾದರೆ ಯಾಕೆ ಇಷ್ಟೊಂದು ಹಿಂದೇಟಾಕುವಂಥದ್ದೇನು? ಈಗ ಕೆಲಸ ಎಲ್ಲಿ ಮಾಡಿದ್ರು ಕೆಲಸನೇ, ಹಾಗಾದರೆ ಯಾಕೆ ಇವರು ಹಿಂದೇಟಾಗ್ತಾ ಇದ್ದಾರೆ ಎನ್ನುವಂಥ ಪ್ರಶ್ನೆ ಇಲ್ಲಿ ಮೂಡ್ತಾ ಇರುವಂಥದ್ದು. ಒಂದು ಕಡೆ 2022ರಲ್ಲಿ ಕೌಶಲಾಭಿವೃದ್ಧಿ ನಿಗಮಕ್ಕೆ ಎರವಲು ಸೇವೆಯಡಿ 12 ನೌಕರರ ವರ್ಗವನ್ನು ಕಳಿಸಲಾಗಿರುತ್ತೆ. ಅಕ್ರಮ್ ಪಾಷಾ ಅವರ ಆದೇಶದ ಮೇರೆಗೆ 10 ನೌಕರರನ್ನು ಕೆಎಸ್ಆರ್ಟಿಸಿಗೆ ವಾಪಸ್ ಪಡೆದುಕೊಳ್ಳಲಾಗಿದೆ. ಆದರೆ ಸುಧೀಶ್ ಹಾಗೂ ಕಿರಣ್ ಕುಮಾರ್ ಮಾತ್ರ ನಿಗಮಕ್ಕೆ ಬಾರದೆ ಭಾರಿನೇ ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ. ಹಾಗಾದರೆ ಈ ನಿರ್ಲಕ್ಷ್ಯ ಯಾಕೆ ಎನ್ನುವಂಥ ಪ್ರಶ್ನೆ ಈಗ ಸಹಜವಾಗಿ ಕಾಡ್ತಾ ಇರುವಂಥದ್ದು. ಕೆಎಸ್ಆರ್ಟಿಸಿ ಎಂಡಿ ಆದೇಶವಿದ್ರೂ ನೌಕರರನ್ನ ಹಾಗಾದರೆ ಕೌಶಲಾಭಿವೃದ್ಧಿ ನಿಗಮದ ಎಂಡಿ ಯಾಕೆ ಬಿಡ್ತಾ ಇಲ್ಲ? ಒಂದು ಕಡೆ ಆದೇಶ ಇದ್ರೆ ಅದನ್ನ ಪಾಲನೆ ಮಾಡಲೇಬೇಕಾಗಿರುತ್ತಲ್ವ, ಅದು ಅನಿವಾರ್ಯ ಅಲ್ವಾ? ಹಾಗಾದರೆ ಯಾಕೆ ಬಿಡ್ತಾ ಇಲ್ಲ? ಎರವಲು ಸೇವೆ ಅಷ್ಟೊಂದು ಮುಖ್ಯವಾಗೋಯ್ತಾ ಅಂತ ಈಗ ಮಾತೃ ಇಲಾಖೆಗೆ ಮರಳೋದಕ್ಕೆ ಇವರಿಬ್ಬರು ಯಾಕೆ ಇಷ್ಟೊಂದು ಹಿಂದೇಟಾಗ್ತಾ ಇದ್ದಾರೆ? ಕೆಎಸ್ಆರ್ಟಿಸಿ ಎಂಡಿ ಆದೇಶಕ್ಕೇನೆ ಕಿಮ್ಮತ್ತು ಬೆಲೆ ಇಲ್ವಾ ಹಾಗಾದರೆ? ಒಂದು ಕಡೆ ಮಾತೃ ಇಲಾಖೆಗೆ ಮರಳೋದಕ್ಕೆ ಬೃಹತ್ ಕಳ್ಳಾಟ ನಡೆಸ್ತಾ ಇರೋದು ಯಾಕೆ ಎನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವವಾಗುತ್ತೆ. ಯಾಕೆ ಇಷ್ಟೊಂದು ಹಿಂದೇಟು? ಈಗ ಆದೇಶ ಬಂದ ತಕ್ಷಣ ಹೋಗಬೇಕಾಗಿರುತ್ತೆ, ಅದು ಅನಿವಾರ್ಯ. ಎಂಡಿ ಆದೇಶಕ್ಕೆ ಇಲ್ಲ ಅನ್ನೋಕ್ಕಾಗತ್ತಾ? ಆದರೆ ಇವರಿಬ್ಬರು ಯಾಕೆ ಹೋಗದೆ ಆಡ್ತಾ ಇದ್ದಾರೆ ಅಂತ. ಒಂದು ಕಡೆ ಕೆಎಸ್ಆರ್ಟಿಸಿ ಎಂಡಿ ಆದೇಶಕ್ಕೆ ಡೋಂಟ್ ಕೇರ್ ಅಂದಿದ್ದಾರೆ ಸುಧೀಶ್ ಕಿರಣ್. ಕೌಶಲಾಭಿವೃದ್ಧಿ ನಿಗಮದಲ್ಲಿ ಠಿಕಾಣಿ ಹೂಡಿದ್ಯಾಕೆ ಸಾರಿಗೆ ನೌಕರರು? ಈಗ ಎರವಲು ಸೇವೆ ಒಂದಷ್ಟು ಟೈಮ್ಗೆ ಅಂತಿರುತ್ತಲ್ವ, ಅದು ಮುಗಿಸ್ಕೊಂಡು ವಾಪಸ್ ಬರಬೇಕಲ್ವಾ? ನೌಕರರ ಅವಧಿ ಮುಕ್ತಾಯ ಕಾರಣ ಮಾತೃ ಇಲಾಖೆಗೆ ವಾಪಸ್ಗೆ ಆದೇಶವನ್ನು ಕೊಡಲಾಗಿದೆ. ಖುದ್ದು ಕೆಎಸ್ಆರ್ಟಿಸಿ ಎಂಡಿ ಆದೇಶವನ್ನು ಕೊಟ್ಟಿದ್ದಾರೆ. ಈ ಆದೇಶಕ್ಕೂ ಕೂಡ ಇವರಿಬ್ಬರು ಮಾತ್ರ ಡೋಂಟ್ ಕೇರ್ ಅಂತ ಇದ್ದಾರೆ. ಈಗ 12 ಜನರಲ್ಲಿ 10 ಜನ ಬಂದಾಗಿದೆ, ಇವರಿಬ್ಬರು ಮಾತ್ರ ಬಹಳಷ್ಟು ಹಿಂದೇಟಾಗ್ತಾ ಇರೋದು ಯಾಕೆ? ಕಳಿಸ್ಕೊಡೋದಕ್ಕೆ ಕೌಶಲ್ಯಾಭಿವೃದ್ಧಿ ನಿಗಮದ ಎಂಡಿ ಕಳಿಸೋದಕ್ಕೂ ಯಾಕೆ ಹಿಂದೇಟಾಗ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವವಾಗಿದೆ.